ರೆಸ್ಟೋರೆಂಟ್ಗೆ ಹೋದಾಗೆಲ್ಲ 450 ರುಪೀಸ್ ಪೇ ಮಾಡಿ ಒಂದು ಪ್ಲೇಟ್ ಗೀ ರೋಸ್ಟ್ ತಿಂದಿದ್ದೀನಿ. ತಿಂದ ಮೇಲೆ ತುಂಬ ಸಲ ರಿಗ್ರೆಟ್ ಕೂಡ ಮಾಡಿದ್ದೀನಿ. ಅದಕ್ಕೆ ಇವತ್ತು ಮನೆಯಲ್ಲೇ ಪ್ರಾನ್ಸ್ ಗೀ ರೋಸ್ಟ್ ಟ್ರೈ ಮಾಡುವ ಅಂತಿದ್ದೀನಿ. ಕುಕ್ಕಿಂಗ್ ಗೊತ್ತಿರದವರು ಕೂಡ ಇದನ್ನ ಟ್ರೈ ಮಾಡ್ಬೋದು, ಅಷ್ಟು ಈಸಿ ಇದೆ. ಮೊದಲಿಗೆ ಸಾಲ್ಟ್ ಮತ್ತೆ ಟರ್ಮರಿಕ್ ಹಾಕಿ ಪ್ರಾನ್ಸ್ ನ ಮ್ಯಾರಿನೇಟ್ ಮಾಡಿ ಇಡಬೇಕು. ಆಮೇಲೆ ಕೊರಿಯಾಂಡರ್ ಸೀಡ್ಸ್, ಬ್ಲಾಕ್ ಪೆಪ್ಪರ್, ಜೀರಾ, ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, ಸಾಸಿವೆ, ಮೆಂತೆ, ಕ್ಯಾಶ್ಯೂನ ಡ್ರೈ ರೋಸ್ಟ್ ಮಾಡಿ ಎತ್ತಿಡಬೇಕು. ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಅದರ ಜೊತೆಗೆ ಹುಣಸೆ ಹಣ್ಣು, ಬೆಳ್ಳುಳ್ಳಿ, ಸ್ವಲ್ಪ ಬೆಲ್ಲ, ಸೋಕ್ಡ್ ಬ್ಯಾಡ್ಗಿ ರೆಡ್ ಚಿಲ್ಲೀಸ್, ಸಾಲ್ಟ್ ಹಾಕಿ ಮಸಾಲ ಪೇಸ್ಟನ್ನು ಮಾಡ್ಕೋಬೇಕು. ಈಗ ಒಂದು ಪ್ಯಾನ್ಗೆ ತುಪ್ಪ ಹಾಕಿ ಮ್ಯಾರಿನೇಟೆಡ್ ಪ್ರಾನ್ಸ್ನ 80% ಬೇಯಿಸಿ ಎತ್ತಿಡಬೇಕು. ನಂತರ ಅದೇ ಪ್ಯಾನ್ಗೆ 3 to 4 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಪೇಸ್ಟ್ ಮಾಡಿಟ್ಟಿರೋ ಮಸಾಲ ಹಾಕಬೇಕು. ಮಸಾಲ ತುಪ್ಪದಲ್ಲಿ ಚೆನ್ನಾಗಿ ರೋಸ್ಟ್ ಆಗಬೇಕು. ಒಂದೊಂದೇ ಸ್ಪೂನ್ ಗೀ ಆ್ಯಡ್ ಮಾಡ್ತಾ ಮಾಡ್ತಾ ಮಸಾಲಾನ ಕುಕ್ ಮಾಡಬೇಕು. ಇದಕ್ಕೆ ತುಂಬ ಪೇಷನ್ಸ್ ಬೇಕು. ಮಸಾಲ ಡಾರ್ಕ್ ಮರೂನ್ ಕಲರ್ಗೆ ಟರ್ನ್ ಆಗೋವರೆಗೂ ಕುಕ್ ಮಾಡಬೇಕು. ಏನಿಲ್ಲ ಅಂದರೂ ಈ ಪ್ರಾಸೆಸ್ 30 to 45 ಮಿನಿಟ್ಸ್ ತಗೊಳುತ್ತೆ. ಈಗ ಮಸಾಲ ರೆಡಿ ಆಗಿದೆ. ಆಗಲೇ ಬೇಯಿಸಿಟ್ಟಿದ್ದ ಪ್ರಾನ್ಸ್ನ ಹಾಕಿ ಮಿಕ್ಸ್ ಮಾಡಬೇಕು. ಇದರ ಮೇಲೆ ಕರಿ ಲೀವ್ಸ್ ಹಾಕಿ ಕೊನೆಗೆ ಕ್ಯಾಶ್ಯೂ ಹಾಕಿ ಚಂದ ಗಾರ್ನಿಷ್ ಮಾಡಿದ್ರೆ ಆಯಿತು. ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ಆಯಿತಾ? ಡೀಟೇಲ್ಡ್ ರೆಸಿಪಿ ಕ್ಯಾಪ್ಷನಲ್ಲುಂಟು, ಚೆಕ್ ಮಾಡಿ.